ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಮಾರ್ಕ್ ಮೈ ವರ್ಡ್ಸ್ ಅಂತ ಬೊಬ್ಬೆಯನ್ನ ಹಾಕ್ತಾ ಇದ್ದಂತಹ ರಾಹುಲ್ ಇಟಲಿ ಎಲ್ಲಿದಾರಪ್ಪ? ಯಾರಾದ್ರೂ ಹುಡುಕಿ ಕೊಡಿ. 2 ದಿನದಿಂದ ನನಗೆ ಈ ಮೋದಿ ವಿರೋಧಿ ಅದೇ ರೀತಿ ಟ್ರಂಪ್ ಪ್ರೇಮಿಗಳನ್ನ ನೆನ್ಸ್ಕೊಂಡು ಅಳೋದು ನಗೋದು ಅರ್ಥನೇ ಆಗ್ತಾ ಇಲ್ಲ. ರಾಹುಲ್ ಇಟಲಿ ಅದ್ ಏನ್ ಟ್ವೀಟ್ ಮಾಡಿದವತ್ತು? ಪಿಯೂಷ್ ಗೋಯಲ್ ಎಷ್ಟು ಬೇಕಾದ್ರೂ ಎದೆ ತಡ್ಕೊಂಡು ಹೆಮ್ಮೆ ಪಡ್ಲಿ, ಆದ್ರೆ ಮಾರ್ಕ್ ಮೈ ವರ್ಡ್ಸ್, ನನ್ನ ಮಾತನ್ನ ನೆನ್ಪಲ್ಲಿಟ್ಕೊಳ್ಳಿ, ಮೋದಿಜಿ ಟ್ರಂಪ್ನ ಸುಂಕ ಗಡುವಿನ ಮುಂದೆ ಅಂದ್ರೆ ಆ ಸುಂಕ ಬೆದರಿಕೆ ಮುಂದೆ ತಲೆ ಬಾಗೇ ಬಾಗ್ತಾರೆ. ಶೇ, ಬಟ್ ಉಲ್ಟಾ ಆಯ್ತಲ್ಲ. ತಲೆ ಬಾಗಬೇಕಾಗಿದ್ದಂತಹ ಮೋದಿಜಿ ಟ್ರಂಪ್ ತಲೆಯನ್ನೇ ಬಾಗಿಸ್ಬಿಟ್ರಲ್ಲ ರಾಹುಲ್ ಇಟಲಿ ಅವರೇ. ಇವಾಗ ಏನ್ ಮಾಡೋದು? ವೀಕ್ಷಕರೇ, ಎಲ್ಲಾ ಕಡೆಯಿಂದ ಶಬ್ದ ಮಾಡ್ತಾ ಬಂದಂತಹ ಟ್ರಂಪ್ ಈಗ ಎಲ್ಲಾ ಕಡೆಯಿಂದ ಹೊಡೆತವನ್ನ ತಿಂತಾ ಇದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಇವುಗಳ ಮೇಲೆ ದಾಳಿಯನ್ನ ಮಾಡಿದ್ರೆ ವಿರೋಧಿಸಬಾರದು ಅಂತ ಸೌದಿ ಅರೇಬಿಯಾ ಅದೇ ರೀತಿ ಕತಾರ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಟ್ರಂಪ್ ಅರಬ್ ರಾಷ್ಟ್ರಗಳಿಗೆ 100% ಸುಂಕ ಅದೇ ರೀತಿ ಆಸ್ತಿ ಫ್ರೀಸ್ ಮಾಡುವಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಟ್ರಂಪ್ಗೆ ಇಲ್ಲಿ UAE, ಜಾರ್ಡನ್ ನನಗೆ ಬೆಂಬಲವನ್ನು ಕೊಡುತ್ತವೆ ಅನ್ನುವಂತಹ ಭರವಸೆ ಇತ್ತು. ಆದ್ರೆ ಏನಾಯ್ತು? UAE ಅಧ್ಯಕ್ಷ ಪ್ರಧಾನಿ ಮೋದಿಜಿ ಅವರನ್ನ ಭೇಟಿಯಾದ ನಂತರ UAE ತನ್ನ ವಾಯು ಪ್ರದೇಶವನ್ನ ಇರಾನ್ ಮೇಲೆ ದಾಳಿಗೆ ಬಳಸೋದಕ್ಕೆ ನಿರಾಕರಿಸುತ್ತೆ. ಪಾಯಿಂಟ್ ನಂಬರ್ 2, ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ವಿರೋಧ ಮಾಡಿದ್ದಕ್ಕೆ ಯುರೋಪಿಯನ್ ಯೂನಿಯನ್ ಮೇಲೆ ಸುಂಕದ ಬೆದರಿಕೆಯನ್ನು ಹಾಕ್ತಾರೆ. ಬಟ್ ಇವತ್ತು ಏನಾಯ್ತು? ಭಾರತ ಅದೇ ರೀತಿ ಯುರೋಪಿಯನ್ ಯೂನಿಯನ್ FTA ಸಹಿಯಾಗತ್ತೆ. ಟ್ರಂಪ್ನ ಬ್ಲ್ಯಾಕ್ ಮೇಲ್ ರಾಜಕೀಯಕ್ಕೆ ಇದೊಂದು ನೇರ ಹೊಡೆತ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. ಇನ್ನು ಪಾಯಿಂಟ್ ನಂಬರ್ 3, ಚೈನಾ ಜೊತೆಗೆ ವ್ಯಾಪಾರವನ್ನ ಹೆಚ್ಚಿಸಿಕೊಂಡ್ರೆ 100% ಸುಂಕ ಅಂತ ಟ್ರಂಪ್ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿಗೆ ಬೆದರಿಕೆಯನ್ನ ಹಾಕ್ತಾರೆ. ಆದ್ರೆ ಭಾರತ ಕೆನಡಾ ಜೊತೆಗೆ ಸ್ನೇಹದ ಕೈಯನ್ನ ಚಾಚುತ್ತೆ. ಈಗ ಕಾರ್ನಿ ಮಾರ್ಚ್ ಅಲ್ಲಿ ಮೋದಿಜಿ ಅವರನ್ನ ಭೇಟಿ ಮಾಡಿ ರೇರ್ ಅರ್ತ್ ಮಿನರಲ್ಸ್ ಅದೇ ರೀತಿ ಭಾರತ ಕೆನಡಾ FTA ಬಗ್ಗೆ ಚರ್ಚೆಯನ್ನ ಮಾಡೋರಿದ್ದಾರೆ. ಪಾಯಿಂಟ್ ನಂಬರ್ 4, ಟ್ರಂಪ್ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಮೇಲೆ ಸುಂಕದ ಒತ್ತಡವನ್ನ ಹಾಕ್ತಾರೆ. ಈಗ ನೋಡಿದ್ರೆ ಎನರ್ಜಿ ಅಂಡ್ ರೇರ್ ಅರ್ತ್ ಮಿನರಲ್ಸ್ ಒಪ್ಪಂದಕ್ಕೆ ಮೋದಿಜಿ ಅವರನ್ನ ಭೇಟಿ ಮಾಡೋದಕ್ಕೆ ಭಾರತಕ್ಕೆ ಬರ್ತಾ ಇದ್ದಾರೆ ಅವರು. ಇನ್ನು ಪಾಯಿಂಟ್ ನಂಬರ್ 5, ಟ್ರಂಪ್ ಟರ್ಕಿ ಅದೇ ರೀತಿ ಪಾಕಿಸ್ತಾನದ ಜೊತೆಗೆ ಸೇರಿ ಭಾರತವನ್ನ ಒಂಥರ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಮೋದಿಜಿ ಏನ್ ಮಾಡಿದ್ರು? ಭಾರತ, ಇಸ್ರೇಲ್, ಗ್ರೀಸ್, ಸೈಪ್ರಸ್ ಜೊತೆಗೆ ಒಕ್ಕೂಟವನ್ನ ಮಾಡಿಕೊಂಡು ಅವರು ಎಲ್ಲರಿಗೂ ಕೂಡ ನೇರವಾದಂತ ಉತ್ತರವನ್ನ ಕೊಡ್ತಾರೆ. ಸೊ ವಿ ಆರ್ ಸಾರಿ, ಬಟ್ ನಾಟ್ ಎಟ್ ಆಲ್ ಸಾರಿ ಟ್ರಂಪ್. ನೀವು ಮೋದಿಜಿಂತಹ ನಾಯಕನ ಜೊತೆಗೆ ಆಟವನ್ನ ಆಡೋದಕ್ಕೆ ಬಂದ್ರಿ. ಮೋದಿಜಿ ಫ್ಲವರ್ಗೆ ಫ್ಲವರ್ ಆಗಿರ್ತಾರೆ, ಫೈರ್ಗೆ ಫೈರ್ ಕೂಡ ಹೌದು, ಅದು ದೇಶದ ವಿಚಾರ ಅಂತ ಬಂದಾಗ. ಹಾಗಾಗಿ ಮೋದಿಜಿ ಅವರ ಜೊತೆಗೆ ಆಟ ಆಡುವಂಥದ್ದು ನಿಮ್ಮ ತಪ್ಪಾದ ಆಯ್ಕೆ ಆಗಿತ್ತು. ಬಟ್ ಈಗ ಅದರ ಪರಿಣಾಮವನ್ನ ಎಂಜಾಯ್ ಮಾಡಿ. ಅವತ್ತು ಜೋಕರ್ ಪ್ರಿನ್ಸ್ ಬಂದು ಟ್ರಂಪ್ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ಅಂದಾಗ ಹೌದಪ್ಪ ಹೌದು, ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಅಂತ ಅಂದಿದ್ರು. ಅಂಡ್ ಅದಕ್ಕೆ ಆತನ ಅನುಯಾಯಿಗಳು ಚಪ್ಪಾಳೆ ಬೇರೆ ತಟ್ಟಿದ್ರು. ಬಟ್ ಇವತ್ತು ಏನಾಯ್ತು? ಭಾರತಕ್ಕೆ ನಿರ್ಬಂಧವನ್ನ ಹೇರುವಂತಹ ಯೋಚನೆಯನ್ನ ಮಾಡ್ತಾ ಇದ್ದ ಯುರೋಪಿಯನ್ ಯೂನಿಯನ್ ಈಗ ಮದರ್ ಆಫ್ ಆಲ್ ಡೀಲ್ಸ್ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ. ದಟ್ ಈಸ್ ದ ಪವರ್ ಆಫ್ ನಯಾ ಭಾರತ್. ವೀಕ್ಷಕರೇ, ಈ ಫೋಟೋದಲ್ಲಿ ಇರುವಂತವರನ್ನ ನಿಮಗೆಲ್ಲೋ ನೋಡಿದೀನಿ ಅಂತ ಅನ್ನಿಸ್ತಾ ಇರಬಹುದು, ಹೌದಾ? ಎಸ್, ನೀವು ನೋಡಿದೀರಾ. ಯಾವಾಗ? ಮೊನ್ನೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ದಿನ ಮೋದಿಜಿ ಅವರ ಜೊತೆಗೆ ನೀವು ಇವರನ್ನು ನೋಡಿದೀರಾ, ಹೌದಾ? ಇವರ ಹೆಸರು ಉರ್ಸುಲಾ ವ್ಯಾನ್ ಡರ್ ಲೇಯನ್, ಯುರೋಪಿಯನ್ ಯೂನಿಯನ್ ಅಧ್ಯಕ್ಷೆ. ಅಮೆರಿಕ ಏನ್ ಮಾಡೋದಕ್ಕೆ ಹೊರಟಿತ್ತು ಹೇಳಿ? ಭಾರತ ರಷ್ಯನ್ ತೈಲವನ್ನ ಖರೀದಿ ಮಾಡಿದ್ದಕ್ಕೆ ಯುರೋಪಿಯನ್ ಯೂನಿಯನ್ ಭಾರತದ ಮೇಲೆ ನಿರ್ಬಂಧವನ್ನ ಹೇರಬೇಕು ಅಂತ ಅವರ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಹೊರಟಿದ್ರು. ಆದ್ರೆ ಮೋದಿಜಿ ಏನು ಮಾಡಿದ್ರು? ಅದೇ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷೆಯನ್ನ ಗಣರಾಜ್ಯೋತ್ಸವ ದಿನ ಅಂದ್ರೆ ಉರ್ಸುಲಾ ಅವರಿಗೆ ವಿಶೇಷ ಆಹ್ವಾನವನ್ನ ನೀಡ್ತಾರೆ. ಅಲ್ಲಿ ಆಪರೇಷನ್ ಸಿಂಧೂರದ ಟ್ಯಾಬ್ಲೋವನ್ನ ತೋರಿಸ್ತಾರೆ. S-400 ತಾಕತ್ತು ಏನು, ರಷ್ಯನ್ ಜೆಟ್ ಕರ್ತವ್ಯ ಪಥದ ಮೇಲೆ ಹಾರುವಂತಹ ದೃಶ್ಯ ಎಲ್ಲವನ್ನ ಕೂಡ ತೋರಿಸ್ತಾರೆ. ಅಂದ್ರೆ 20 ವರ್ಷಗಳಿಂದ ಕಾಯ್ತಾ ಇದ್ದಂತಹ ಯುರೋಪಿಯನ್ ಯೂನಿಯನ್ ಅದೇ ರೀತಿ ಇಂಡಿಯಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕಿಸುವಂತ ಹಂತಕ್ಕೆ ತರ್ತಾರೆ. ಸಹಿಯನ್ನ ಹಾಕಿಸೇ ಬಿಟ್ರು ನೋಡಿ.
ವೀಕ್ಷಕರೇ, ಯುರೋಪ್ ಅದೇ ರೀತಿ ಭಾರತ ಈ ವಾಣಿಜ್ಯ ಒಪ್ಪಂದ ಇದು ಯಾರಿಗೂ ಕೂಡ ಸಿಗದಂತ ಒಂದು ಅದ್ಭುತ ಡೀಲ್ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕೆ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಭಾರತ 2032 ಒಳಗೆ ರಫ್ತು ದ್ವಿಗುಣಗೊಳಿಸುವಂತಹ ಗುರಿಯನ್ನಂತೂ ಹೊಂದಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಇದರಿಂದ ಏನ್ ಲಾಭ ಅಂತ ನೋಡೋದಾದ್ರೆ, ಇಲ್ಲಿ ಯುರೋಪಿನ ರಾಸಾಯನಿಕಗಳಿಗೆ ಸುಂಕ ಇರಲ್ಲ. ಯುರೋಪಿನ 90% ಶಸ್ತ್ರಚಿಕಿತ್ಸಾ ಸಾಧನಗಳಿಗೆ ಅಂದ್ರೆ ಸರ್ಜಿಕಲ್ ಟೂಲ್ಸ್ ಇದೆಯಲ್ವಾ, ಅದಕ್ಕೆ ಸುಂಕ ಇರಲ್ಲ. ಇನ್ನು ಯುರೋಪಿನ ಆಪ್ಟಿಕಲ್ ಟೂಲ್ಸ್ ಅದಕ್ಕೂ ಸುಂಕ ಇರಲ್ಲ. ಯುರೋಪ್ ಅಲ್ಲಿ ತಯಾರಾದಂತಹ ವಿಮಾನ ಆಗಿರಬಹುದು, ಬಾಹ್ಯಾಕಾಶ ಉಪಕರಣಗಳಾಗಿರಬಹುದು, ಇವುಗಳಿಗೆ ಕೂಡ ಸುಂಕ ಇರಲ್ಲ. ಇನ್ನು ಮೆಷಿನರಿ ಅಂದ್ರೆ ಯಂತ್ರೋಪಕರಣಗಳು, ಆಮೇಲೆ ಔಷಧಿ, ಇವುಗಳಿಗೆ ಕಡಿಮೆ ಸುಂಕ ಇರುತ್ತೆ. ಇನ್ನು ಕಾರುಗಳ ಮೇಲಿನ ಸುಂಕ 10% ಇಳಿಕೆ ಆಗುತ್ತೆ. ಅಂದ್ರೆ ನೋಡಿ, ಒಂದಷ್ಟು ಉದಾಹರಣೆಯನ್ನು ಕೊಡಬಹುದು ನಾನು. BMW 40-50% ಕಡಿಮೆ ಆಗುತ್ತೆ. ಇನ್ನು ಮರ್ಸಿಡೀಸ್ ಆಗಿರಬಹುದು, ಆಡಿ ಆಗಿರಬಹುದು, ಪೋರ್ಷೆ ಆಗಿರಬಹುದು, ವೋಲ್ವೋ ಆಗಿರಬಹುದು, ಲ್ಯಾಂಬರ್ಗಿನಿ ಆಗಿರಬಹುದು, ಫೆರಾರಿ ಆಗಿರಬಹುದು, ಇವೆಲ್ಲವೂ ಕೂಡ 40-50% ಕಮ್ಮಿ ಆಗುತ್ತೆ. ಇನ್ನು ಬಹುತೇಕ ಯುರೋಪಿನ ಲಕ್ಸುರಿ ಕಾರುಗಳು 40-50% ಕಡಿಮೆ ಆಗತ್ತೆ. ವೀಕ್ಷಕರೇ, ಪ್ರಧಾನಿ ಮೋದಿಜಿ ಹೇಳ್ತಾರೆ, ಭಾರತ ಯುರೋಪಿಯನ್ ಯೂನಿಯನ್ FTA ಇದು ಭಾರತ ಇದುವರೆಗೂ ಕೂಡ ಮಾಡಿರುವಂತಹ ಅತಿ ದೊಡ್ಡ ವಾಣಿಜ್ಯ ಒಪ್ಪಂದ ಅಂತ. ಯಾಕೆ ಅಂತಂದ್ರೆ, ಇಲ್ಲಿ ಭಾರತ ಅದೇ ರೀತಿ ಯುರೋಪ್ನ ಈ ಒಂದು ಮುಕ್ತ ವಾಣಿಜ್ಯ ಒಪ್ಪಂದದ ಮೂಲಕ ಭಾರತಕ್ಕೆ ಸುಮಾರು 27 ಯುರೋಪಿಯನ್ ರಾಷ್ಟ್ರಗಳ ಮಾರುಕಟ್ಟೆ ಬಾಗಿಲಿದೆಯಲ್ವಾ, ಅದು ಓಪನ್ ಆದ ಹಾಗಾಗತ್ತೆ. ಇದು ಮೋದಿಜಿ ಅವರು ಹೇಳಿದ ಹಾಗೆ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವಾಣಿಜ್ಯ ಒಪ್ಪಂದ. ಇಲ್ಲಿ ಭಾರತಕ್ಕೆ ಇದು ಯಾಕೆ ಬಹಳಷ್ಟು ಮಹತ್ವ ಆಗಿರೋದು ಅಂತ ನೋಡೋದಾದ್ರೆ, ಭಾರತಕ್ಕೆ ಯುರೋಪ್ ಮಾರುಕಟ್ಟೆಯಲ್ಲಿ ನೆಕ್ಸ್ಟ್ ಲೆವೆಲ್ ಎಂಟ್ರಿ ಸಿಗುತ್ತೆ. ಇನ್ನು ಭಾರತದ 99%ಕ್ಕೂ ಹೆಚ್ಚು ರಫ್ತುಗಳಿಗೆ ರಿಯಾಯಿತಿ ಸುಂಕ ಇರುತ್ತೆ. ಯುರೋಪಿಯನ್ ಯೂನಿಯನ್ ತನ್ನ 96.7% ಟ್ಯಾರಿಫ್ ಲೈನ್ ಗಳನ್ನ ತೆರೆಯುತ್ತೆ. ಭಾರತ 92.1% ಟ್ಯಾರಿಫ್ ಲೈನ್ ಗಳನ್ನ ತೆರೆಯುತ್ತೆ. ಸುಮಾರು 6.4 ಲಕ್ಷ ಕೋಟಿ ರಫ್ತು ಸಾಮರ್ಥ್ಯವನ್ನ ಹೊಂದುತ್ತೆ. ಸೊ ಇದು ರಾಜ್ಯಗಳ ಆರ್ಥಿಕತೆಗೆ ಭಾರಿ ಬೂಸ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ನಮ್ಮ ಯಾವ ಕ್ಷೇತ್ರಗಳಿಗೆ ಇದರಿಂದ ದೊಡ್ಡ ಲಾಭ ಅಂತ ನೋಡೋದಾದ್ರೆ, ಟೆಕ್ಸ್ಟೈಲ್ ಅಂಡ್ ಅಪಾರೆಲ್ ಆಗಿರಬಹುದು, ಲೆದರ್, ಫುಟ್ವೇರ್, ಆಭರಣ ಆಗಿರಬಹುದು, ಔಷಧಿಗಳಾಗಿರಬಹುದು, ಎಂಜಿನಿಯರಿಂಗ್ ಉತ್ಪನ್ನಗಳಾಗಿರಬಹುದು, ಇನ್ನು ಸಮುದ್ರ ಉತ್ಪನ್ನಗಳಾಗಿರಬಹುದು, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್, ಸ್ಟೀಲ್, ಫರ್ನಿಚರ್ಸ್, ಗ್ರಾಹಕ ಉತ್ಪನ್ನ, ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಇದರಿಂದ ಲಾಭವನ್ನ ಪಡ್ಕೊಳ್ಳುತ್ತೆ. ಹಾಗಾದ್ರೆ ಇದರಲ್ಲಿ ಹೆಚ್ಚು ಲಾಭವನ್ನ ಯಾರು ಪಡಿತಾರೆ ಅಂತ ನೋಡೋದಾದ್ರೆ, ಮಹಿಳೆಯರಾಗಿರಬಹುದು, ಯೂತ್ಸ್ ಆಗಿರಬಹುದು, MSME ಉದ್ಯಮಿಗಳಾಗಿರಬಹುದು, ಕಾರ್ಮಿಕರಾಗಿರಬಹುದು, ಕರಕುಶಲಗಾರರಾಗಿರಬಹುದು, ನೇಗಾರರಾಗಿರಬಹುದು, ಮೀನುಗಾರರು, ತಯಾರಕರು, ಸರ್ವಿಸ್ ಪ್ರೊಫೆಷನಲ್ಸ್, ಇವರಿಗೆಲ್ಲರಿಗೂ ಕೂಡ ಇದರಿಂದ ಬಹಳಷ್ಟು ಲಾಭ ಅಂತೂ ಇದೆ. ಅಂಡ್ ಯಾವ ರಾಜ್ಯಗಳಿಗೆ ಇದರಿಂದ ಹೆಚ್ಚು ಬೂಸ್ಟ್ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಎಸ್ ಆಫ್ ಕೋರ್ಸ್ ನಮ್ಮ ಕರ್ನಾಟಕ ಕೂಡ, ಉತ್ತರ ಪ್ರದೇಶ, ರಾಜಸ್ಥಾನ್, ತೆಲಂಗಾಣ, ಅಸ್ಸಾಂ, ಪಂಜಾಬ್, ಕೇರಳ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ್. ಹಾಗಾದ್ರೆ ಈ ಒಪ್ಪಂದ ಇಲ್ಲಿ ಏನು ಮಾಡುತ್ತೆ? ಮೇನ್ ಆಗಿ ನಮ್ಮ ಮೇಕ್ ಇನ್ ಇಂಡಿಯಾದ ವೇಗವನ್ನ ಹೆಚ್ಚಿಗೆ ಮಾಡುತ್ತೆ, ರಫ್ತುಗಳನ್ನ ಗಗನಕ್ಕೇರಿಸುತ್ತೆ, ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ, ಭಾರತವನ್ನ ಜಾಗತಿಕ ಉತ್ಪಾದನೆ ಅದೇ ರೀತಿ ವಾಣಿಜ್ಯ ಶಕ್ತಿಯಾಗಿ ಸ್ಥಾಪನೆ ಮಾಡುತ್ತೆ. ಅಂದ್ರೆ ಇದು ಸಾಮಾನ್ಯ ಡೀಲ್, ಅಂದ್ರೆ ಸಾಮಾನ್ಯ ಟ್ರೇಡ್ ಡೀಲ್ ಅಲ್ಲ. ಇದು ಭಾರತದ ರಫ್ತು ಆಗಿರಬಹುದು, ಉದ್ಯೋಗ ಆಗಿರಬಹುದು, ಹೂಡಿಕೆ ಆಗಿರಬಹುದು, ಈ ಮೂರನ್ನ ಕೂಡ ಗಟ್ಟಿಯಾಗಿ ಏರಿಸುವಂತಹ ಒಂದು ಗೇಮ್ ಚೇಂಜರ್ ಒಪ್ಪಂದ. ಇಲ್ಲಿ ಅಮೆರಿಕಾಗೆ ಒಂದು ಸ್ಪಷ್ಟ ಸಂದೇಶ ಅಂತೂ ಹೋಗಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಒಮಾನ್, UK, ಅದೇ ರೀತಿ ಈಗ ಯುರೋಪಿಯನ್ ಯೂನಿಯನ್ ಇವುಗಳ ಜೊತೆಗೆ ಒಪ್ಪಂದವನ್ನ ಮಾಡಿದ ನಂತರ ಭಾರತ ಟ್ರಂಪ್ಗೆ ಒಂದು ವಿಚಾರವನ್ನಂತೂ ಸ್ಪಷ್ಟಪಡಿಸಿದೆ. ಏನು ಅಂತಂದ್ರೆ, ಭಾರತದ ಆರ್ಥಿಕ ಭವಿಷ್ಯ ಒಂದು ದೇಶದ ಮೇಲೆ ಅವಲಂಬಿತ ಆಗಿಲ್ಲ. ಅಮೆರಿಕ ಸುಂಕವನ್ನ ಹಾಕಿದ್ರು, ವಿಶೇಷ ಸೌಲಭ್ಯವನ್ನ ಕೊಡದಿದ್ರು, ಭಾರತ ತನ್ನ ವಾಣಿಜ್ಯ ಪಾಲುದಾರಿಕೆಯನ್ನ ಬಹಳ ಸುಲಭವಾಗಿ, ಬಹಳ ಯಶಸ್ವಿಯಾಗಿ ಪಡ್ಕೊಳ್ಳುತ್ತೆ ಕೂಡ. ವೀಕ್ಷಕರು, ನಾವು ಒಂದು ಬಾರಿ ಟೈಮ್ ಲೈನ್ ಅನ್ನ ನೋಡ್ಕೊಂಡು ಬರುವ. ಟ್ರಂಪ್ ಹೇಳ್ತಾರೆ, ಭಾರತ ಪಾಕಿಸ್ತಾನ ಯುದ್ಧವನ್ನ ನಿಲ್ಸಿದ್ ನಾನು, ಅದಕ್ಕೆ ನನಗೆ ಕ್ರೆಡಿಟ್ ಕೊಡಿ ಅಂತ. ಮೋದಿಜಿ ನೀನು ಕನಸು ಕಾಣೋದನ್ನ ಮುಂದುವರಿಸುವಂತ ಸುಮ್ಮನಾದ್ರು. ಆಗ ಟ್ರಂಪ್ ಮತ್ತೆ ಓಡ್ಕೊಂಡು ಬರ್ತಾರೆ, ರಷ್ಯಾದಿಂದ ಇಂಧನವನ್ನ ಖರೀದಿ ಮಾಡಬೇಡಿ, ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾರೆ. ಮೋದಿಜಿ, ಅಯ್ಯೋ ನೀನು ಹೋಗಪ್ಪ, ಇದು ನಮ್ಮ ಇಷ್ಟ, ನಮಗೆ ಬೇಕಾದ ಹಾಗೆ ನಾವು ಖರೀದಿಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಟ್ರಂಪ್, ಹೌದಾ, ಇರೇ ನಿಮಗೆ 500ರಷ್ಟು ಸುಂಕವನ್ನ ಹಾಕ್ತೀನಿ ಅಂತ ಹೆದರಿಸ್ತಾರೆ. ಯುರೋಪಿಯನ್ ಯೂನಿಯನ್ ಅನ್ನ ಕೂಡ ಭಾರತದ ಮೇಲೆ ನಿರ್ಬಂಧ ಹಾಕೋದಕ್ಕೆ ಟ್ರೈ ಕೂಡ ಮಾಡ್ತಾರೆ. ಅದಕ್ಕೆ ಮೋದಿಜಿ, ಹೌದಾ, ದಯವಿಟ್ಟು ಮಾಡಿ ನೋಡಿ ಅಂತ ಅಂದ್ರು. ಆಗ ಟ್ರಂಪ್, ನೋಡಿ ಮೋದಿಜಿ, ನೀವು ಅಮೆರಿಕದ ಮಾತನ್ನ ಕೇಳಿ, ಇಲ್ಲ ಅಂತಂದ್ರೆ ಭಾರತವನ್ನ ನಾನು ಒಂಟಿ ಮಾಡ್ತೀನಿ ಅಂತ ಅಂದ್ರು. ಅದಕ್ಕೆ ಮೋದಿಜಿ ಉತ್ತರವನ್ನ ಕೊಟ್ರು ನೋಡಿ. ಹೇಗೆ? ಹೀಗೆ
ಆಸ್ ಸಿಂಪಲ್ ಆಸ್ ಇಟ್ ಈಸ್. ಮೋದಿಜಿಯವರ ನವ ಭಾರತ ಯಾರಿಗೂ ಕೂಡ ತಲೆಬಾಗುವಂತಹ ದೇಶ ಅಲ್ಲ ಟ್ರಂಪ್ ಸರ್. ತನ್ನ ರೂಟ್ ಭಾರತಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾರ ಮುಂದೆ ಕೂಡ ಭಾರತ ಇವತ್ತು ತಲೆ ಬಾಗಲ್ಲ. ಬೇಕಾದ್ರೆ ತಲೆ ಬಾಗಿಸೋ ಹಾಗೆ ಮಾಡ್ತಾರೆ ಬೇರೆಯವರನ್ನ. ಅಡ್ಡ ಬಂದ್ರೆ ಹಿಂಗೆ ಹಿಸ್ಕಿ ಹಾಕಿ ಬಿಡ್ತಾರೆ. ಯಾಕೆ ಹೇಳಿ? ಇದು ಕಾಂಗ್ರೆಸ್ ಆಡಳಿತದ ಭಾರತ ಅಲ್ಲ, ಇದು ಮೋದಿಜಿಯವರ ನವ ಭಾರತ. ಹಾಗಾಗಿ ಇಲ್ಲಿ ರಾಹುಲ್ ಇಟಲಿ ಅದೇ ರೀತಿ ಅವರ ಸಂಗಡಿಗರು ಯಾವುದಕ್ಕೂ ಅವಾಗವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಮೋದಿಜಿಯವರ ಈ ಡೆಡ್ ಎಕಾನಮಿಯಲ್ಲಿ ಬಹಳ ಕಷ್ಟ ಆಗಬಹುದು ಉಸಿರಾಡೋದಕ್ಕೆ. ಹಾಗಾಗಿ ಹುಷಾರು. ಬೇಕಾದರೆ ಟ್ರಂಪ್ ಸಹಾಯವನ್ನು ಕೂಡ ತಗೊಳ್ಳಿ. ಯಾಕೆ ಹೇಳಿ? ಉಸಿರಾಡೋದಕ್ಕೆ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.